ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಹೈ ಡ್ರಾಮಾ. ಎಲಿಮಿನೇಷನ್ ಮಾಡಿದ್ದಕ್ಕೆ ಕಿತ್ತಾಡಿಕೊಂಡ ಮನೆ ಹುಡುಗಿಯರು. ಏಕವಚನದಲ್ಲೇ ರಕ್ಷಿತಾರನ್ನ ನಿಂದಿಸಿದ ಅಶ್ವಿನಿ ಜಾನ್ವಿ. ಅಶ್ವಿನಿ ಗುಂಡಾಗಿರಿಗೆ ಸಿಡಿದೆದ್ದ ನೆಟ್ಟಿಗರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಗಳ ನಡೆಯುವುದು ಸಾಮಾನ್ಯ. ಆದ್ರೆ ಹೆಣ್ಣು ಮಕ್ಕಳ ಜಗಳ ಅಂದ್ರೆ ಬೇರೆ ಲೆವೆಲ್ ಅಲ್ಲಿರುತ್ತೆ. ಒಬ್ಬರಿಗೊಬ್ಬರು ಮೈ ಮೇಲೆ ಬಿದ್ದುಕೊಂಡು ಜೋರು ಜಗಳ ಮಾಡ್ತಾರೆ. ಮಲ್ನಾಡ್ ಹುಡುಗಿ, ಕರಾವಳಿ ಬೆಡಗಿ, ಬೆಂಗಳೂರು ಹೆಣ್ಣೊಂದು ಸೇರಿ ಮನೆಯಲ್ಲಿ ಭರ್ಜರಿ ಜಗಳವಾಡಿಕೊಂಡಿದ್ದಾರೆ. ಇವರ ಜಗಳ ಕಂಡು ಇಡೀ ಮನೆ ಮಂದಿ ಹೌಹಾರಿ ಹೋಗಿದ್ದಾರೆ. ಇದೀಗ ಇವರಿಬ್ಬರ ಜಗಳ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬಲು ದೊಡ್ಡ ಸದ್ದು ಮಾಡಲಿದೆ. ರಕ್ಷಿತಾರನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿದ ಅಶ್ವಿನಿ ಜಾನ್ವಿ ಅವರನ್ನ ಕರಾವಳಿ ಮಂದಿ ಸೇರಿ ಅನೇಕ ಶೋ ವೀಕ್ಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಇವತ್ತಿನ ಈ ಹುಡುಗಿಯರ ಗುದ್ದಾಟ? ಇಲ್ಲಿದೆ ನೋಡಿ ಬಿಗ್ ಬಾಸ್ ನ ಇಂಟ್ರೆಸ್ಟಿಂಗ್ ಸ್ಟೋರಿ. ಪ್ರತಿ ಸೀಸನ್ ಅಲ್ಲೂ ಒಂದಿಲ್ಲೊಂದು ಜಗಳಗಳು ಬಹಳ ಸದ್ದು ಮಾಡುತ್ತವೆ. ಕಳೆದ ಬಾರಿಯ ಸೀಸನ್ ನಲ್ಲೂ ದೊಡ್ಡ ಜಗಳಗಳೇ ನಡೆದಿದ್ದವು. ಲಾಯರ್ ಜಗದೀಶ್, ರಂಜಿತ್ ಬಿಗ್ ಬಾಸ್ ಆರಂಭವಾಗಿ ಕೆಲವೇ ದಿನಗಳಲ್ಲಿ ಗುದ್ದಾಡಿ ಆಚೆ ಬಂದ್ರು. ಇದೀಗ ಈ ಬಾರಿಯ ಸೀಸನ್ ಅಲ್ಲೂ ಅಂತಹುದೇ ದೊಡ್ಡ ಜಗಳಗಳು ಮನೆಯಲ್ಲಿ ನಡೆಯುತ್ತಿವೆ. ನಾ ಮುಂದು ತಾ ಮುಂದು ಎಂದು ಭರ್ಜರಿ ಗುದ್ದಾಟ ನಡೆಸಿದ್ದಾರೆ. ಜೋರು ಮಾತನಾಡಿದ್ರೆ ಹೆಚ್ಚು ಸುದ್ದಿ ಆಗ್ತೇನೆ ಎನ್ನೋ ಭ್ರಮೆಯಲ್ಲಿರುವ ಕೆಲ ಸ್ಪರ್ಧಿಗಳು ಸುಖ ಸುಮ್ಮನೆ ಕಾಲು ಕೆದರಿ ಜಗಳಕ್ಕಿಳಿಯುತ್ತಿದ್ದಾರೆ. ಲಾಜಿಕ್ ಇಲ್ಲದ ಆಟ, ಹಿಡಿತವಿಲ್ಲದ ನಾಲಿಗೆ ಹರಿಬಿಟ್ಟು ಹೊರಗಿನ ಶೋ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಾರೆ. ಅದರಲ್ಲಿ ಇವತ್ತಿನ ಕಲರ್ಸ್ ಹಂಚಿಕೊಂಡಿರುವ ಪ್ರೋಮೋ ವಿಡಿಯೋ ನೋಡಿ ಕರಾವಳಿ ಮಂದಿ ಕೊತ ಕುದಿಯುತ್ತಿದ್ದಾರೆ. ನನ್ನೇನು ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನ್ಗೆ ಮೆಚುರಿಟಿ ಇಲ್ವಾ ಎಂದು ಜಾನ್ವಿ ಕೇಳಿದ್ದಕ್ಕೆ ಹೌದು, ನೀವು ಚೈಲ್ಡ್ ಎಂದು ರಕ್ಷಿತಾ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದೊಡ್ಡ ನಾಗವಲ್ಲಿ ನೀವು ಗೆಜ್ಜೆ ತೆಗೆದುಕೊಂಡು ಆ ರೀತಿ ಸೌಂಡ್ ಯಾಕೆ ಮಾಡಬೇಕಿತ್ತು ಎಂದು ಕೇಳಿದ್ದಾರೆ ರಕ್ಷಿತಾ. ಆಗ ಜಾನ್ವಿ, ಎಷ್ಟು ಮಾತಾಡ್ತೀಯ ನೀನು ಎಂದು ಕೇಳಿದ್ದಾರೆ. ಅತ್ತ ರೊಚ್ಚಿಗೆದ್ದ ಅಶ್ವಿನಿ ಗೌಡ, ಜಾಸ್ತಿ ಮಾತಾಡಬೇಡ, ಮುಚ್ಕೊಂಡು ಮಲ್ಕೋ, ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು ಇಡಿಯಟ್, ನೀನು ಎಲ್ಲಿಂದ ಬಂದಿದ್ದು ಅಂತ ಗೊತ್ತು ಎಂದು ಬೈದಿದ್ದಾರೆ ಅಶ್ವಿನಿ. ನಾನು ಬಾತ್ರೂಮ್ಗೆ 100 ಸಲ ಹೋಗ್ತೇನೆ, ನಿಮ್ಗೇನು? ಅದೇನು ನಿಮ್ಮನೆಯ ಬಾತ್ರೂಮಾ ಎಂದು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ರಕ್ಷಿತಾ. ಯಾವಾಗ ಅಶ್ವಿನಿ ಜಾನ್ವಿ ರಕ್ಷಿತಾ ಮೇಲೆ ಎಗರೆಗರಿ ಜಗಳ ಮಾಡಲು ಬಂದ್ರು, ಹೊರಗಿನ ಜನರ ಆಕ್ರೋಶದ ಕಟ್ಟೆ ಒಡೆಯಿತು. ತೀರಾ ಕೆಟ್ಟ ಪದಗಳಿಂದ ನಿಂದಿಸುತ್ತಾ, ಬಲು ವೈಯಕ್ತಿಕವಾಗಿ ಮಾತನಾಡುತ್ತಾ, ನೀನು ಎಲ್ಲಿಂದ ಬಂದಿದ್ದು, ಬಾತ್ರೂಮ್ ಎಂದೆಲ್ಲ ಬಾಯಿಗೆ ಬಂದಂತೆ ಬೈದದ್ದು ಬಹಳ ಕೆಟ್ಟದಾಗಿತ್ತು. ಮಾತನಾಡುವ ಬರದಲ್ಲಿ ಏನೇನೋ ಮಾತನಾಡುವುದಲ್ಲ, ನಾಲಿಗೆ ಹಿಡಿತ ಇಟ್ಟುಕೊಂಡು ಮಾತನಾಡಬೇಕೆಂದು ಹಲವರು ಅಶ್ವಿನಿ ಜಾನ್ವಿ ಅವರಿಗೆ ಚಿಮಾರಿ ಹಾಕುತ್ತಿದ್ದಾರೆ. ಇನ್ನು ನಾಳೆಯ ದಿನ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ. ಈ ಜಗಳದ ಬಗ್ಗೆ ಪ್ರಸ್ತಾಪ ಮಾಡಬೇಕು. ಅಶ್ವಿನಿ ಜಾನ್ವಿ ಅವರನ್ನ ಬೆಂಡೆತ್ತಬೇಕು. ಅವರ ಗುಂಡಾಗಿರಿಯೆಲ್ಲ ನಿಲ್ಲಿಸಬೇಕು. ಇಲ್ಲದಿದ್ದರೆ ನಾವೇ ಅವರನ್ನ ಸರಿಯಾಗಿ ಪಾಠ ಕಲಿಸುತ್ತೇವೆ ಎಂದು ನೆಟ್ಟಿಗರು ಕಾಮೆಂಟ್ ಮೇಲೆ ಕಾಮೆಂಟ್ ಹಾಕುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.